ಸ್ವಲ್ಪ ಹೊತ್ತು ಇರ್ಬೇಕಂತೆ. ಲಾರಿ ಬರುತ್ತೆ ಅಂತ ಇಲ್ಲೇ ರಾತ್ರಿ ಒಳಗೂ ಇಲ್ಲೇ ಇರ್ತೀವಿ ಬರಲ್ಲ. ಸ್ವಲ್ಪ ಎಷ್ಟು ಬಿದ್ದಿರತ್ತವ ತಗೊಂಡು ಇನ್ನೂ ಒಂದು ಕವರ್ ಪ್ರೀತಿಯಿಂದ ತಿನ್ಕೊಂಡು ಹೋಗ್ರಿ ಅಂತ ಎಕ್ಸ್ಟ್ರಾ ಕಳಿಸಿದ್ದಾರೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿವಸ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂದರೆ ಇವತ್ತು ಟೆಂಪಲ್ ಹೋಗ್ತಾ ಇದ್ವಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋ ಮದುವೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ವರ್ಷನೂ ಘಾಟಿ ಮದುವೆ ಮಿಸ್ ಮಾಡ್ತಾ ಇರಲಿಲ್ಲ. ಸರಿ ಪಾಪು ಇದ್ದಿದ್ದರಿಂದ 2 ಇಯರ್ಸ್ ನಾನು ಹೋಗಿರಲಿಲ್ಲ. ಆಫ್ಟರ್ 2 ಇಯರ್ಸ್ ಪಾಪು ಆದಮೇಲೆ ಇವತ್ತೇ ಹೋಗ್ತಾ ಇರೋದು. ನಾನು ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ಸೊ ಎಲ್ಲ ಕೆಲಸ ಅವರು ಮುಗಿಸ್ಕೊಂಡು ಬರೋಷ್ಟು ಲೇಟ್ ಆಯಿತು. ಇಲ್ಲಿ ಸಂಜೆ ಟೈಮ್ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನೋಡಿ ಅಲ್ಲಿ ಕೂತ ನಿದ್ದೆ ಚೆನ್ನಾಗಿ ಮಾಡೋ ನಿದ್ದೆ ಬರ್ತಾ ಇಲ್ಲಲ್ಲಮ್ಮ. ಖುಷಿ ಏನು ಹಂಗೆ ನೋಡ್ತಾನೆ ಅಲ್ಲ. ನಂದೇ ಬೆಟ್ಟದ ರೋಡಲ್ಲಿ ಎಷ್ಟಾರು ಹೋಗಿರ್ತೀನಿ ಲೆಕ್ಕ 2 ಸರಿ ಮದುವೆ ಆದಾಗಿಂದ ಹೋಗಿರ್ತೀವಿ. ಒಂದು ದಿವಸಕ್ಕೂ ನಂದಿ ಹಿಲ್ಸ್ಗೆ ಹೋಗಿಲ್ಲ. ಅಂದರೆ ನೋಡಿದ್ದೀವಿ ಮುಂಚೆ, ಆದರೆ ಕರ್ಕೊಂಡು ಹೋಗಿಲ್ಲ. ನನ್ನ ಮಗನ ಕೇಳಿ ಎಷ್ಟು ಸರಿ ಹೋಗಿದ್ದೀವಿ ಸದ್ಯ 4 ಸರಿ ಹೋಗೋನಂತ. ಯಾವಾಗ ಊರಿ ಹೋಗೋನದು ಅವನೊಬ್ಬನೇ ಕನಸಲ್ಲಿ ನಾನು ಹೋಗಿದ್ದೇನೆ ಅನಿಸ್ತಾ ಇದ್ದೆ. ಎಷ್ಟು ಸರಿ ನೋಡ್ದಪ್ಪ ನಂದಿ ಹಿಲ್ಸ್ ಆಗ 4 ಸರಿ. ನಾನೇ ಮದುವೆ 1 ಸರಿಗೂ ಬಂದಿಲ್ಲ. ನೀನು ಹೆಂಗೋ 4 ಸರಿ ಹೋದೆ. ಕನ್ಸಲ್ ಆಗೋನು ಅಷ್ಟೇ. ಅವನು ಅಪ್ಪ ನೋಡೋದು ಹಿಂಗೆ ನೋಡೋದಲ್ಲೋ ಮೇಲೆ ಹೋಗಿದ್ದೇನು ನಾನು ನೋಡಿರೋದು ಹೇಳ್ತಾ. ಯಾವಾಗ ಹೋಗಿದ್ದಪ್ಪ ಹೇಳಲ್ಲ, ಅದೇ ಕನ್ಸಲ್ಲಿ ಹೋಗಿರ್ತಾನೆ. ನಾವು ನೋಡಿದ್ದೀವಿ ಬಟ್ ಇವಾಗ ನೋಡಿಲ್ಲ ಅಷ್ಟೇ. ಅಂದರೆ ಈ ರೋಟಾಗಿ ಹೋಗ್ತೀವಿ. ಯಾವುದು ಬಸವಣ್ಣನ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತೀವಿ. ಅದಕ್ಕೆ ಹೋಗಿಲ್ಲ. ಅದೇ ಬಸವಣ್ಣ ದೇವಸ್ಥಾನ ಅಂದರೆ ಇವತ್ತು ವೆದರು ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಇದಕ್ಕೆ ಬಂದಿದ್ದೀವಿ ನಾನು ನೀನು. ಇದಕ್ಕೆ ಏನು ಹೇಳು ವಿಲ್ಲಾಗೆ ಬಂದಿದ್ದೀನಿ. ಹತ್ರ ಇನ್ನೂ 5 ಫೋಟೋಸ್. ಈ ವಿಲ್ಲಾದಲ್ಲಿ ಬಂದಿದ್ವಿ. ಮಾಮ ಕರ್ಕೊಂಡು ಬಂದಿದ್ದ. ಫುಲ್ಲು ಎಲ್ಲ ಐತೆ, ಸಖತ್ತಾಗೈತೆ ಒಳಗಡೆ ಎಲ್ಲ. ಚಿಕ್ಕ ಪಾಪ ಅಡಿಗೆ ಈ ದೇವಸ್ಥಾನಕ್ಕೆ ಹಿಂಗೆ ಹೋಗ್ತಾ ಸಿಗುತ್ತೆ. ಹಾಗಾಗಿ ಒಂದೊಂದು ನಮಸ್ಕಾರ ಹಾಕೊಂಡು ಹೋಗ್ತೀವಿ. ಬಟ್ ಇವತ್ತು ಹೋಗ್ತಾ ಇಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಹಾಗಾಗಿ ಇಲ್ಲ, ನಮ್ಗೇನು ಬೇಡ. ನಮ್ಮ ಪೂಜೆ ಆಗೋರ್ಗು ಏನು ತಿನ್ನಲ್ಲ. ಇಲ್ಲಿ ಇವತ್ತು ಜನ ಜಾಸ್ತಿ ಇದ್ದಾರೆ. ಸ್ಯಾಟರ್ಡೆ ಬಿಟ್ಟು ಈಗ ನಾವು ಮದುವೆ ದೇವಸ್ಥಾನ ಕಡೆ ಬಂದಿದ್ವಿ. ಅದೋತಾಯ್ತು ನೋಡು. ಹಂಗೋದ್ರು ಊರಿಗೆ ಹೋಗ್ಬೋದು ಮಾಮ ಊರಿಗೆ. ಹೋಗೋದು ಇವಾಗ ಊರಿಗೆ. ಇಲ್ಲಿ ಸಂಜಯ್ ಅಣ್ಣವ್ರ ಸ್ಕೂಲು. ಆಗ ಶ್ರೀಕಾಂತ್ ಅಣ್ಣ, ಸಂಜಯ್ ಅಣ್ಣ, ಮನು ಅಣ್ಣವರು ಇದೇ ಸ್ಕೂಲ್, ಶ್ರೀರಾಮ್ ಸ್ಕೂಲ್. ಅವಾಗ ಇನ್ನು ನಾವು ಮೊನ್ನೆ ಬಂದಾಗೇನೆ ಇದು ರೆಡಿ ಮಾಡ್ತಾ ಇರೋ. ಪಾರ್ಕಿಂಗು ಅಮ್ಮಯ್ಯ ವಿಷಮ್ಮ ದೇವಸ್ಥಾನ ಕಾಣಿಸ್ತೇನ, ಅದು ದೇವಸ್ಥಾನ. ಫೈನಲಿ 3:30 ರೀಚ್ ಆಗಿದ್ದೀವಿ. ಚಪ್ಪಲಿ ಅದೇ ಶೂಸ್ ಇಲ್ಲ. ಬಿಚ್ಚ ನಾನು ಬಿಡಲ್ಲ. ಅಲ್ಲೋಡು ಏನ ಸ್ವಲ್ಪ ಹೊತ್ತು ಇರ್ಬೇಕಂತೆ. ಲಾರಿ ಬರುತ್ತೆ ಅಂತ ಇಲ್ಲೇ ರಾತ್ರಿ ಒಳಗೂ ಇಲ್ಲೇ ಇರ್ತೀವಿ ಬರಲ್ಲ. ಹೊಲ್ಟೋಗೈತಲ್ಲ. ಫಸ್ಟ್ಗೂ ಈಗ ತುಂಬ ಚೇಂಜಸ್ ಆಗಿದೆ. ಫಸ್ಟ್ ಈ ಥರ ಟೈಲ್ಸು ಆ ಥರ ಏನೂ ಹಾಕಿರಲಿಲ್ಲ. ಆ್ಯಂಡ್ ದೇವಸ್ಥಾನ ಎಷ್ಟಿತ್ತು ಅಷ್ಟೇ. ಬಟ್ ಈಗ ಮುಂದೆ ಎಲ್ಲ ಸಿಮೆಂಟ್ ಮಾಡಿ ನೀಟಾಗಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ಇದು ನಡೀತಾನೇ ಇದೆ. ಇನ್ನು ಸ್ವಲ್ಪ ದೇವಸ್ಥಾನ ನೋಡಿ ಇಲ್ಲಿಗೆ ಕಾಣಿಸ್ತಾ ಇದೆ ದೇವರು. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ಬೇರೆ ಶ್ರಾವಣ ಶನಿವಾರ ಟೈಮಲ್ಲಿ ಹೋದ್ರಂದರೆ ಇದಕ್ಕಿಂತ ಜಾಸ್ತಿ ಇರ್ತಾರೆ. ನಾವು ಆಷಾಢದಲ್ಲಿ ಹೋಗಿದ್ದಿದ್ದು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಆ್ಯಂಡ್ ಪೂಜೆ ಮಾಡೋವಾಗ ವಿಡಿಯೋ ಏನು ಮಾಡೋದು ಬೇಡ. ಆ್ಯಂಡ್ ಹಲ್ಲೂ ಇರಲಿಲ್ಲ.
ಹಾಗಾಗಿ ನೆಮ್ಮದಿ ಪೂಜೆ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ನಮ್ಮ ಮಕ್ಕಳು ರಿಯಾಕ್ಷನ್ ನೋಡಿ, ಆಟ ಸಾಮಾನು ನೋಡಿದ ತಕ್ಷಣ. ಬೇಡ ಬೇಡ ಹೋಗೋಣ ನಡಿ, ಹಿಂಗೆ ಹೋಗೋದು. ನಡಿ ಅಪ್ಪಯ್ಯ ಪುಣ್ಯಾತ್ಮ ಬಾ, ಹೋಗ್ತಾವ ಮೆಲ್ಲಕ. ಚಿಕ್ಕ ಚಿಕ್ಕ ಬೇಡ ಅಂದ್ರೆ ನಿಮ್ಮಪ್ಪ ಕರ್ಕ ಬರ್ತೈತೆ. ಆ ಥರದ್ದು ಕಾರ್ ಒಂದು ತಗೊಳ್ಳೋ, ಚೆನ್ನಾಗಿ ಹೋಗೋದು ಫಾಸ್ಟಾಗಿ. ಅದು ಕಾರ್ ಫಾಸ್ಟಾಗಿ ಹೋಗುತ್ತಿದೆ, ಅದೊಂದು ತಗೋ, ಕಾರ್ ಫಾಸ್ಟಾಗಿ ಹೋಗುತ್ತೆ. ನಡೀರಿ ಮತ್ತು ಮನೆಗೆ ಹೋಗೋಣ. ಫಸ್ಟ್ ನಾವು ಈ ಥರ ನಮ್ಮ ಪೇರೆಂಟ್ಸ್ ಜೊತೆ ದೇವಸ್ಥಾನಕ್ಕೆ ಬಂದರೆ ಏನೂ ಕೇಳ್ತಾ ಇರಲಿಲ್ಲ, ಸೈಲೆಂಟಾಗಿರ್ತಿದ್ವಿ. ಅವ್ರು ಕೊಡಿಸಿದ್ರೆ ತಗೊತಾ ಇದ್ವಿ, ಇಲ್ಲಾಂದ್ರೆ ಇಲ್ಲ. ಇವಾಗ ನಮ್ಮ ಮಕ್ಕಳು ಬರೋ ಬೇಡ, ಸುಮ್ಮನೆ ಮನೇಲಿದೆ ವೇಸ್ಟ್ ಮಾಡ್ತಾರೆ. ನನಗಂತೂ ಎತ್ತಿಕ್ಕೆ ಸಾಕಾಗಿದೆ. ಬೇಡ ಅಂದ್ರೂ ಹಠ ಮಾಡ್ತಾಯಿದ್ದಾರೆ. ಅವ್ರಪ್ಪ ಮಕ್ಕಳು ಕೇಳಿದ ತಕ್ಷಣ ಹಂಗೆ ಕರ್ಕೊಂಡೋಗಿದ್ದಾರೆ. ಇವಾಗಿನ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಬೇಕು ಅಂದರೆ ಬೇಕಷ್ಟೇ. ಕೊನೆಗೂ ಈ ಕೆಲ್ಸಕ್ಕೆ ಬರೋದೊಂದು ತೊಗೊಳಲ್ಲ ಅವರು. ಏನು ಹೇಳಿದ್ರು ಅವ್ರಿಗೆ ಯಾವ್ದು ಬೇಕೋ ಅದೇ. ಸರಿ ಬಂದಿದ್ದೀವಲ್ಲ ಹೇಗೂ ಅಂದ್ಬಿಟ್ಟು ಒಂದು ಫೋಟೋ ಇಟ್ಕೊಳ್ಳೋಣ ಮೆಮೊರೀಸ್ಗೆ ಅಂತ ಒಂದು ಫೋಟೋ ಇಟ್ಕೊಳ್ತಾ ಇದ್ವಿ. ಹೋಗು ನೋಡೋಣ. ಓಯ್ ಇನ್ನು ದೇವಸ್ಥಾನಕ್ಕೆ ಬಂದಮೇಲೆ ಮ್ಯಾಂಡೇಟರಿ ಅಲ್ವಾ ಕಡಲೆಪುರಿನೂ ಮಿಕ್ಸ್ಚರ್ ತೊಗೊಳ್ಳೋದು. ಹಾಗಾಗಿ ತೊಗೊಳ್ತಾ ಇದ್ವಿ. ಮತ್ತು ಊರಿಗೂ ಎಲ್ಲ ಎತ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾವು ಸ್ವಂತ ಊರು ನಮ್ಮ ಹಳ್ಳಿಗೆ ಹಾಗೆ ಟೌನ್ಗೆ ಎರಡಕ್ಕೂ ಹೋಗ್ತಾಯಿದ್ವಿ. ಇಬ್ರಿಗೂ ತೊಗೊಂಡು ಹೋಗೋಣ ಅಂತ. ಏನಾಯ್ತು? ಅದೇ ಬಿಡ್ಸಾಕ್ತ ಬಿಡು, ಹೋದ್ರೆ ಚಕ್ರದಲ್ಲೇನು ಗುಡ್ಡೆ ಬಿಡಕ್ಕೆ ಬಿಡು. ಎಷ್ಟು ಲಗೇಜ್ ಆಗೈತೆ ನೋಡಿ. ಹಿಂಗೆಲ್ಲ ಸ್ಪೇಸ್ ಜಾಸ್ತಿ ಐತಿ. ಪತ್ರ ಶ್ರೇಷ್ಠ ಅಂದ್ಬಿಟ್ಟು ಪತ್ರ ಎತ್ಕೋಬೇಕು. ನಾನು ಅದಕ್ಕೆ ಪತ್ರನೇ ತಗೊಂಡು ಬಂದಿದ್ದು. ಅಮ್ಮಿ ಏನು ಹೇಳ್ತಾ ಇದ್ದಿತ್ತು ನಿಂಗ? ಏನೋ ಸ್ಟಾರ್ಟಿಂಗ್ ಬಂದ ತಕ್ಷಣ ಕರೆದ್ರಲ್ಲ, ಸಾಮಾನು ತಗೊಂಡು ನಾವು ತಗೊಂಡಿಲ್ಲ, ಎಲ್ಲ ಮನೆಯಿಂದ ತಂದಿದ್ದೀನಿ ಹೋದ್ವಿ. ಪಾಪ ಸರಿ ಕರೆದವ್ರಿಗೆ ಬಂದ್ಬಿಟ್ಟು ಇಲ್ಲೇ ತಗೊಂಡ್ರೆ ಅವ್ರು ಹಿಂಗೆ ಅವ್ರ ಕಷ್ಟ ಅರಿಯೋದು. ಅವ್ರ ಹಸ್ಬೆಂಡ್ ಕೂಡ ಸ್ವಲ್ಪ ದಿವಸ ಆಯಿತು, ಅಷ್ಟು ಮಾತ್ರ ನೆನಪಿಟ್ಕೊಂಡು ಬಂದಿದ್ದೀರ ಕರೆದ ತಕ್ಷಣ ಅಂತ ಅವ್ರು ಖುಷಿಪಟ್ಟು. ನಾವು 3 ಕವರ್ ತೊಗೊಂಡ್ರೆ ಇನ್ನೂ ಒಂದು ಕವರ್ ಅವ್ರ ಪ್ರೀತಿಯಿಂದ ತಿಳ್ಕೊಂಡೋಗ್ರಿ ಅಂತ ಎಕ್ಸ್ಟ್ರಾ ಕಳಿಸಿದ್ದಾರೆ. ಯಾವಾಗ ಬಂದ್ರು ನಮ್ಮ ಅಂಗಡಿಗೆ ಬಂದವ್ರಿ ಅಂದರು. ಯಾರು ಕಷ್ಟದಲ್ಲಿ ಇರ್ತಾರೆ ರೋಡ್ ಸೈಡ್ ಅವ್ರಿಗೆ ಓಕೆ ಡನ್. ಹೆಂಗ ಸರಿ ಪೂಜೆ ಚೆನ್ನಾಗಾಯ್ತಾ? ಫಸ್ಟ್ ನಾವೇ ನಿಂತಿದ್ದು. ಸ್ಟಾರ್ಟಿಂಗ್ ನೋಡಿ ಜನ ಜಾಸ್ತಿ ಅನ್ಕೊಂಡ್ವಿ, ಬಟ್ ಹೋದ್ಮೇಲೆ ನಾವೇ ಫಸ್ಟ್ ನಿಂತಿದ್ದೆ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಅವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ವಿ. ಸರಿ ಏನು ನಾವು ಹೋಗಿಲ್ಲ, ಸಂಜೆ ಆಯಿತು. ಈಗ ನಮ್ಮೂರ್ಗೆ ಹೋಗೋಣ. ಅಲ್ಲೇ ನಮ್ಮ ಅಪ್ಪ ಸ್ವಂತ ಊರು, ಇಲ್ಲಿಂದ ತುಂಬ ನಿಯರು. ಹಾಗೆ ಅಲ್ಲಿ ಹೋದ್ವಿ. ನೆಕ್ಸ್ಟ್ ನಮ್ಮಮ್ಮ ಮನೆಗೆ ದೊಡ್ಡಬಳ್ಳಾಪುರಕ್ಕೆ ಹೋಗೋಣ. ಎಲ್ಲ ನಿಯರ್, ಅಲ್ಲಿಂದ ಇಲ್ಲಿ ಟೌನ್ಗೂ ಹತ್ರನೇ, ನಮ್ಮೂರಿಗೂ ಹತ್ರನೇ. ಒಂದು 9 ಕಿಲೋಮೀಟರ್ಸ್ ಇರೋದು ಟೌನಿಂದ ನಮ್ಮೂರಿಗೆ. ಸೊ ನಾವು ಟೌನ್ ಬಂದು ಒಂದು 30 ವರ್ಷ ಆಗಿದೆ. ನಾನು ಚಿಕ್ಕ ಹುಡುಗಿದ್ದಲ್ಲಿ. ಆದರೂ ಹಾಲಿಡೇಸ್ ಕೊಟ್ಟಾಗ ಅವಾಗ ಹೋಗ್ತಾ ಇದ್ವಿ. ನಮ್ಮದೊಂದು ಅಂಗಡಿ ಇದೆ. ಹಾಲಿಡೇಸ್ ಕೊಟ್ಟಾಗೆಲ್ಲ ನಾನು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದೆ. ನನ್ನ ಮಗನಿಗೆಲ್ಲ ಸುಳ್ಳು ಅಂತವನೆ, ಅಲ್ಲೇನಾ? ನಾನೇನು ಹೇಳಿ ಸುಳ್ಳು ಅಂತವನೆ. ಅವ್ನು ಹುಟ್ಟಿರ್ಲಿಲ್ಲ, ಅವ್ನು ನೋಡಿಲ್ಲ ಅಷ್ಟೇ. ಇವನು ನೋಡಿ ನಾನು ಮಾತಾಡ್ತಾಯಿದ್ದೆ, ಹೆಂಗೆ ಆಡ್ತಾವನೆ. ನಾವು ಅವಾಗ ಚಿಕ್ಕ ಹುಡುಗರಲ್ಲಿ ಬರ್ತಾಯಿದ್ವಲ್ಲ, ರೋಡ್ ತುಂಬ ಚಿಕ್ಕದು, ಕೆರೆ ಬೇರೆ ನೀರು ಫುಲ್ ಆಗಿರೋದು. ಬಸ್ ಎಷ್ಟೋ ಸರಿ ಕೆರೆಯಲ್ಲೇ ಪಲ್ಟಿ ಆಗಿದೆ. ಅದನ್ನೆಲ್ಲ ನೆನೆಸ್ಕೊಂಡು ಹೋಗ್ತಾಯಿದ್ವಿ. ಹೇಳ್ತಾಯಿದ್ದೆ ನಮ್ಮ ಯಜಮಾನ್ರಿಗೆ, ನೋಡಿ ಫಸ್ಟೆಲ್ಲ ಇತ್ತು, ಇವಾಗ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಿಂದೆ ಲಗೇಜಲ್ಲಿ ಬರೀ ಪುರಿ ಕವರು ಮತ್ತು ನನ್ನ ಮಗನ ಕೂರಿಸ್ಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ಭಯ ಬಿಟ್ಟರೆ ಅಡ್ಡ ಮಾಡು. ರೋಡಲ್ಲಿ ತಿಂಡಿ ಎತ್ಕೊಂಡು ನಡ್ಕೊಂಡ್ ಬರ್ತಾ ಇದ್ವಿ ನಾವು, ಚಿಕ್ಕಜ್ಜಿಯರು ಎಲ್ಲ. ಅಲ್ಲಿ ರೋಡ್ವರ್ಗು ಒಂದು 10 ಜನ ಬರ್ತಾಯಿದ್ವಿ, 10-15 ಜನ. ಇವಾಗ ಹಂಗಿಷ್ಟ ಬರೋಕ್ಕೆ, ನಡೆಯೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ.
ಈಗ ಅಷ್ಟೊಂದು ನಡೆಯೋಷ್ಟು ಯಾರಿಗೂ ಪೇಷನ್ಸ್ ಇಲ್ಲ. ಅದೇ ನಾನು ಅಂತ ಇರೋದಮ್ಮ. ಅದು ಹೋಗೋಗಿ ಬಂದ್ಬಿಡ್ತಿದ್ವಿ. ಆಮೇಲೆ ಅಲ್ಲಿ ಹೋಗಿ ಕೈವಾರ ಅದೇ ಕಾಣೂರು ಅದು ಬಸ್ ಹತ್ತಿ ದೇವಸ್ಥಾನಕ್ಕೆ ತಿರ್ಗಿ ಅಲ್ಲೆಲ್ಲ ನಿಂತ್ಕೊಬೇಕಾಯ್ತಲ್ಲ. ಸಾಕಾಗೋಗ್ತಿದ್ ಬಂದು ಸಾಕಾಗೋದು. ನಮ್ಮನು ಚಿಕ್ಕವನು ಅಲ್ಲಲ್ಲೇ ಕುತ್ಕೊಂಡು ಅಯ್ಯಪ್ಪ ಸಾಕಾಯ್ತು. ನಮ್ಮ ಚಿಕ್ಕಪ್ಪ ಫೋನ್ ಮಾಡೋದು. ನಮ್ಮ ಚಿಕ್ಕಪ್ಪ ಬಂದು ಕರ್ಕೊಂಡು ಹೋಗೋದು. ಬೈಕೊಂಡು ನನ್ನ ಮಕ್ಳು ಹೋಗ್ಬಿಡ್ತಾರೆ ನಡ್ಕೊಂಡು ಬಿಡ್ಲಾಪ್ ಕುತ್ಕೊಂಡು ತಿರ್ಗಾ ಅಂತ. ಇಲ್ಲಿ ಯಾರು ರೂಟಾಗಿ ಯಾರು ಬಂದರೆ ಈ ರೂಟಾಗಿ ಅವ್ರ ಜೊತೆ ಎತ್ಕೊಂಡು ಅಲ್ಗಾನ ಕ್ರಾಸ್ವರೆಗೂ ಬಿಡಿಸ್ಕೊಂಡು ತಿರುಗೂರವರೆಗೂ ನಡ್ಕೊಂಡು ಹೋಗೋದು. ಅದು ಒಂಥರ ಚೆನ್ನಾಗಿರುತ್ತೆ. ಇದೆ ಆ್ಯಕ್ಚುಲಿ ನಮ್ಮೂರಿಂದ ಮದುವೆ ದೇವಸ್ಥಾನಕ್ಕೆ ವಾಕೇಬಲ್ ಹೋಗೋದು. ನಮ್ಮ ಕಸಿನ್ಸು ನಮ್ಮ ಚಿಕ್ಕಮ್ಮಂದಿರ ಜೊತೆ ಊಟ ಎಲ್ಲ ಎತ್ಕೊಂಡು ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಅದೆಲ್ಲ ಎಕ್ಸ್ಪೀರಿಯೆನ್ಸ್ ನಮ್ಮ ಯಜಮಾನ್ರ ಮಕ್ಕಳಿಗೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಬಟ್ ತುಂಬ ಖುಷಿ ಆಗೋದು. ಬಟ್ ಈಗ ಅಷ್ಟು ಯಾರೂ ಇಲ್ಲ, ನಡೆಯೋದು ಇಲ್ಲ, ಏನೂ ಇಲ್ಲ. ಬಟ್ ತುಂಬ ಮೆಮೊರೀಸ್ ಇದೆ. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಆ್ಯಂಡ್ ಅಲ್ಲಿ ಕ್ರಾಸಲ್ಲಿ ಹೋಗಿ ಬಸ್ ಹತ್ತಿ ಮತ್ತೆ ದೇವಸ್ಥಾನದಲ್ಲಿ ನಿಂತು ಸಾಕಾಗೋದು. ಮತ್ತು ರಿಟರ್ನ್ ಬರಬೇಕಾದ್ರೆ ನಮ್ಮ ಮುಖಗಳು ನೋಡೋಕ್ಕಾಗ್ತಿಲ್ಲ, ಅಷ್ಟು ಸುಸ್ತಾಗೋಗ್ತಿದ್ವಿ. ಸೊ ಈಗ ಇನ್ನೇನು ನಮ್ಮೂರ ಹತ್ರ ಬಂತು. ತುಂಬಾ ಹತ್ರ ಅಂದರೆ ಮದುವೆಗೆ ನಡ್ಕೊಂಡು ಹೋಗ್ತಾಯಿದ್ವಿ ನೋಡಿ ನಾವು ಅವಾಗೆಲ್ಲ. ಈಗ ಇಲ್ಲ ಇಲ್ಲಿ ಹೋಗೋದು ನಿಮ್ಮ ತೋಟಕ್ಕೆ ಹೋಗೋದು. ಈಗ ಇದು ಈ ದಾರಿ ಈಗ ಅದು ಒಳ ತೋಟಕ್ಕೆ ಹೋಗೋದು. ಅಲ್ಲಿ ಹೋಯ್ತು. ಇಲ್ಲಿ ಮಣ್ ರೋಡ್ ಕಾಣಿಸ್ತೈತಲ್ಲ, ಹಿಂಗಾಸಿ ತೋಟಕ್ಕೆ ಹೋಗ್ತಾ ಇದ್ವಿ. ಹಿಂಗಾಸಿ ಹೋಗ್ಬೋದು. ಅಲ್ಲಿ ಅಜ್ಜಿ ಮನೆ ಮುಂದೆ ಹಸಿನೂ ಹೋಗ್ಬೋದು. ತೋಟಕ್ಕೆ ಹೋಗೋದು ದಾರಿ. ಬಸವಣ್ಣನ ದೇವಸ್ಥಾನ ಈ ಕಡೆಯಿಂದ ಬಂದರೆ, ಆ ಕಡೆಯಿಂದ ಬಂದರೆ ಆಂಜನೇಯನ ದೇವಸ್ಥಾನ ಸಿಗುತ್ತೆ. ನಮ್ಮ ಮನೆ ಪಕ್ಕನೇ ಆಂಜನೇಯನ ದೇವಸ್ಥಾನ. ನಾನು ನನ್ನ ಮಗನಿಗೆ ಪ್ರತಿಯೊಂದು ಹೇಳ್ತಾಯಿದ್ದೆ. ನಮ್ಮೂರಲ್ಲಿ ನಾವು ಹೀಗಿದ್ವಿ ಆಗಿದ್ವಿ ಅಂತ ನನ್ನ ಮೆಮೊರೀಸು ನನ್ನ ಎಲ್ಲ ಫುಲ್ ಶೇರ್ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ನಾವು ಅವಾಗ ಆಟ ಆಡಿರೋ ಆಟಗಳು ನಮ್ಮ ಮಕ್ಕಳು ನಿಜ ಆಡಿರಲ್ಲ. ಅವ್ರಿಗೆ ಆಟ ಸಹ ಗೊತ್ತಿರಲ್ಲ. ನಾವು ಅಷ್ಟು ಆಟ ಆಡಿರ್ತೀವಿ, ಅಷ್ಟು ಎಂಜಾಯ್ ಮಾಡಿರ್ತೀವಿ, ಅಷ್ಟು ಮೆಮೊರೀಸ್ ಇದೆ ನಮಗೆ. ಬಟ್ ಇವಾಗಿನ ಜನ್ರೇಷನ್ ಮಕ್ಳಿಗೆ ಅದೆಲ್ಲ ಔಟ್ಸೈಡೇ ಹೋಗಲ್ಲ. ಏನಿದ್ರು ಟಿ ವಿ ಹಾಕ್ಕೊಟ್ರೆ ಸಾಕು, ಇಲ್ಲ ಫೋನ್ ಕೊಟ್ಟರೆ ಸಾಕು. ನೋಡಿ ನನ್ನ ತಂಗಿ ಮಗಳು ಆಲ್ರೆಡಿ ನಮ್ಮನ್ನ ನೋಡಿ ಬಂದು ಏನು ರೆಡಿ ಆಗಿಬಿಟ್ಟಿದೆ ಅಥವಾ. ಇದೇ ನಮ್ಮ ಅಂಗಡಿ. ನಾನು ಡಿಗ್ರಿ ಓದ್ಬೇಕಾದ್ರೆ ಹಾಲಿಡೇಸ್ ಏನಾದ್ರು ಕೊಟ್ಟರೆ 15 ಡೇಸ್ ಅಷ್ಟೇ ಇರ್ತಾಯಿದ್ದು. ಆಗ ಒಂದು ವೀಕ್ ಹಂಗಿದ್ದು ಹೋಗ್ತಾಯಿದ್ದೆ ಊರಲ್ಲಿ. ನಮ್ಮ ಚಿಕ್ಕಮ್ಮಗೆ ಯಾರಿಗೂ ನಾವು ಬರೋದು ಗೊತ್ತಿರಲಿಲ್ಲ. ಸಡನ್ನಾಗಿ ಹೋದ್ವಿ. ನಾವು ಟೆಂಪಲ್ಗೆ ಅಂತ ಬಂದಿದ್ದಲ್ವ, ಹಾಗೆ ಸಂಜೆ ಆಯಿತು. ಎಲ್ಲರೂ ನೋಡ್ಕೊಂಡು ಹೋಗೋಣ, ಅಲ್ಲಿಂದ ಹತ್ರ ಇದೆಯಲ್ಲ, ಒಂದು ವಿಸಿಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದು. ಶಾವಿಗೆ ತಿನ್ನೋಕ್ಕೆ ದೇವಸ್ಥಾನ ಬಂದಿದ್ದಲ್ಲಮ್ಮ ಮದ್ರಾಗ. ಅಪ್ಪ ಊಟಕ್ಕಿಂತ ಮುಂಚೆ ಬಂದಿದ್ದು. ನವೀನ ಮೇಲವನಾ ಸಣ್ಣ ಬಿಟ್ಟಿದ್ಯಲ್ಲ ಬಂದು ಅಯ್ಯೋ ಸಾತ್ವಿಕ ಇವನು ಅಂತವಳೆ. ಅವಾಗ ಹೋಗಿ ರಜನಿಗೆ ಅಯ್ಯೋ ಸಾತ್ವಿಕು ಅವ್ರಮ್ಮ ಬಂದವ್ರು ನೋಡ್ತತಾ ಅಂತವಳೆ. ಹಿಂಗೆ ನಿಮ್ಮ ಅಮ್ಮನ ನೋಡ್ಬೇಕು ಅನ್ಸುತ್ತಾ? ಬಾಚಿಚ್ಚೆ ಏನು ಮಾಡಬೇಡ, ಎಲ್ಲ ಒಬ್ಬ ತಿನ್ನಕ್ಕಾಗಲ್ಲ. ಏನಿಲ್ಲ ಏನಿಲ್ಲ ಬಸ್ ಎಲ್ಲ ಕುಡ್ಕೊಂಬ. ಇಲ್ಲಿ ಏನಾಗಿರ್ತದಂದ್ರೆ ಗಟ್ಟಿಯಾಗಿರ್ತದೆ ಅಷ್ಟೇ, ಏನೂ ಆಗಲ್ಲ. ನಾವು ಬಂದ ತಕ್ಷಣ ನಮ್ಮ ಯಜಮಾನ್ರನ್ನ ಕರ್ಕೊಂಡೋಗಿ ಹೊಲ್ದ ಹತ್ರ ಹಲಸಿನಕಾಯಿ ಎಲ್ಲ ಕಿತ್ಕೊಂಡು ಬಂದರು ನಮ್ಮ ಚಿಕ್ಕಪ್ಪ ನಮ್ಗೆ ಕೊಡೋಕ್ಕೆ ಅಂತ. ನಾನು ಹೊಲ್ದ ಹತ್ರ ಹೋಗಿ ತುಂಬ ವರ್ಷಗಳೇ ಆಗೋಗಿದೆ, ಹೋಗೇ ಇಲ್ಲ. ಮರ ಎಷ್ಟು ದೊಡ್ಡದಾಗಿದೆ, ನಾನು ಈಗಲೇ ಫೋನಲ್ಲಿ ನೋಡ್ತಾ ಇರೋದು. ಹೊಲ್ಟಾಗ್ಲಿ ಸೋರ್ ಬಿಡಲೆ ಸೋರ್ತಾನೆ ಇರುತ್ತಾ? ಸೋರ್ತಾನೆ ಇರ್ತೈತೆ ಅಷ್ಟೊತ್ತು. ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಅಪ್ಪನಿಗೆ ತಮ್ಮ ಆಗಬೇಕು. ಅವಳು ನನ್ನ ತಂಗಿ ಮಗಳು ಇಲ್ಲೇ ಇದ್ದಾಳೆ. ನನ್ನ ಮಗನ ನೋಡಂತ ಫುಲ್ ಖುಷಿಯಾಗಿದ್ಲು. ಅವಳು ಎಲ್ಲರ ಜೊತೆಗೂ ಬೇಗ ಅಡ್ಜಸ್ಟ್ ಆಗುತ್ತಾಳೆ. ನಮ್ಮ ದೊಡ್ಡ ಮಗನೂ ಹಾಗೇ. ಇವನೇ ನನ್ನ ತಮ್ಮ. ಆ್ಯಂಡ್ ಫಸ್ಟು ಟೌನಲ್ಲಿ ನಾವೆಲ್ಲ ಜೊತೆಯಲ್ಲೇ ಸ್ಕೂಲ್ಗಳಿಗೆ ಹೋಗ್ತಾಯಿದ್ವಿ. ಸಂಜೆ ಆದರೆ ತುಂಬ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಈಗ ಅವ್ರ ವರ್ಕಲ್ಲಿ ಅವ್ರು ಬ್ಯುಸಿ, ನಾವು ಮದುವೆಗೆ ಬೇರೆ ಕಡೆ, ಹಂಗೆ ಅಪರೂಪ ಸಿಗೋದೇ ಆಗೋಗ್ಬಿಟ್ಟಿದೆ. ಆ್ಯಂಡ್ ನಮ್ಗೆ ಹಲಸಿನಕಾಯಿ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಹಲಸಿನಕಾಯಿ ಕುಯ್ಕೊಡ್ತಾಯಿದ್ರು. ಹಾಗೆ ನಮಗೂ ಮೂಟೆ ಕಟ್ಟಿಕ್ಕಿದ್ದಾರೆ, ಎತ್ಕೊಂಡು ಹೋಗಮ್ಮ ಅಂತ ಹೇಳಿ. ನಮಗೆ ಮರ ಇಲ್ಲ, ಹಾಗಾಗಿ ನನ್ನ ಫೇವ್ರೇಟ್ ಅಂದರೆ ಅದು ಹಲಸಿನ ಹಣ್ಣೆ ಅಂತ ಹೇಳ್ಬೋದು. ನಾನು ತುಂಬ ಎಷ್ಟು ತಿಂತಾಯಿದ್ದೆ ಅಂದರೆ ಊರಿಂದ ತರ್ತಾನೆ ಇರೋರು ನಮ್ಮ ಚಿಕ್ಕಪ್ಪ. ಡೈಲಿ ಟೌನ್ನಲ್ಲಿದ್ರೂ ತೊಗೊಂಡು ಬರ್ತಾ ಇರೋರು. ನಾವೆಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿಯಾಗಿ ಇದ್ದಿದ್ದು, ಓದ್ತಾ ಇದ್ದಿದ್ದು.
ಎಷ್ಟು ನನ್ನ ತಮ್ಮ ನಾವೆಲ್ಲ ಎಷ್ಟು ಹರಟೆ ಹೊಡೆದಿದ್ದೀವಿ ಅಂದರೆ ಒಂದ್ಸರಿ ನೆನೆಸ್ಕೊಂಡ್ರೆ ಈಗಲೂ ನಗು ಬರುತ್ತೆ. ಬಟ್ ಈಗ ಅಷ್ಟೊಂದೆಲ್ಲ ನಮ್ಗೆ ಸಿಗೋದೇ ಇಲ್ಲ. ಯಾವ್ದಾದ್ರು ಫಂಕ್ಷನ್ ಆದರೆ ಬರ್ತೀವಿ, ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಹೊರಟೋಗ್ತೀವಿ. ಬಟ್ ಅಷ್ಟೊಂದು ಟೈಮ್ ಸಿಗ್ತಾಯಿಲ್ಲ ನಮಗೆ. ಮಲ್ಕೊಂಬೋದಲ್ಲ ಆರಾಮಾಗಿ. ಹಾಂ, ಇವರೇ ಅವಾಗೇ ಹೇಳಿದ್ನಲ್ಲ ಮರ್ಯಾದೆ ಸಂಕೋರಿ ನನ್ನ ತಮ್ಮ ಹಠ ಮಾಡೋನು, ನಮ್ಮ ಚಿಕ್ಕಪ್ಪನ ಕರ್ಸ್ಕೊತಾ ಇದ್ವಿ ಅಂತ. ಇವರೇನೆ ನಮ್ಮ ಅಪ್ಪನಿಗೆ ತಮ್ಮನೇ ಆಗಬೇಕು ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು. ಅವರು ಹೊಸ್ದಾಗೆಲ್ಲ ರಿನೋವೇಟ್ ಮಾಡಿದರು ಹಳೆ ಮನೇನ. ಈಗ ಅವ್ರ ಮಕ್ಕಳು ಡೆಕೋರೇಷನ್ ಇದಕ್ಕೆ ಹೋಗೋದ್ರಿಂದ ಐಟಮ್ ಎಲ್ಲ ಹಾಕೋಕ್ಕೆ ಎಲ್ಲ ಗೋಡನ್ ಥರ ನೀಟಾಗಿ ಕಟ್ಟಿದ್ರು. ಹಾಗೆಲ್ಲ ಪೂಜೆ ಮಾಡಿದ್ರು, ಆಗ ಬಂದಿರಲಿಲ್ಲ. ಹಾಗಾಗಿ ಎಲ್ಲ ತೋರಿಸ್ತಾ ಇದ್ದಾರೆ. ಇದೇನೋ ಹೊಸ ಗಾಡಿ ತಂದಿದ್ದು? ಹೊಸದೇನಾ? ಏನಕ್ಕೆ ನಿಂಗೆ ಗಾಡಿ? ನನಗೆ ಬೇಕದು. ಏನಕ್ಕ? ಚೆನ್ನಾಗಿ ಓಡೋ ತೊಟ್ಟಾಗ ಚೆನ್ನಾಗಿರುತ್ತೆ. ನೀನು ಯಾವತ್ತನ ಮಾರ ನನ್ಗೆ ಹೇಳಿರೋದು, ನಂಗೆ ಔಷಧಿ ಹೊಡೆಯಕ್ಕೆ ಬೇಕದು. ಹೋಗ್ಬಿಟ್ಟು ಬರೋಗ್ರಿ ಚೆನ್ನಾಗಿ. ಇಲ್ಲ, ಇನ್ನು ಅಲ್ಲೋಗ್ಬೇಕು ಊರಲ್ಲಿ. ಸಾಕು ಬಿಡೋಣ, ಜಾಸ್ತಿ ತಿನ್ಬಾರ್ದು. ಓಕೆ, ನಾವು ಪೂಜೆ ಮಾಡಿಸ್ಕೊಂಡು ಊರಿಗೆ ಹೋಗೋಷ್ಟರಲ್ಲೇ 4:30 ಹಂಗಾಗಿತ್ತು. ಇನ್ನು ಎಲ್ಲರೂ ಮನೆಗೂ ಅಲ್ಲಿ ನಮ್ಮ ಚಿಕ್ಕಪ್ಪದಿರ ಮನೆ, ನಮ್ಮ ಮನೆ, ನಮ್ಮ ಅತ್ತೆ ಮನೆಯೆಲ್ಲ ಓಡಾಡೋಷ್ಟರಲ್ಲಿ 7:30 ಹಂಗೆ ಕತ್ತಲೆ ಆಗೋಯ್ತು. ಈಗ ಟೌನ್ಗೆ ದೊಡ್ಡಬಾಪುರ ಅಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನನ್ನ ಮಗ ತಾತ ಕಾಸು ಕೊಟ್ಟಿರೋದು ಅದೇ ಕಾಸನ್ನ ವಾಪಸ್ ಕೊಟ್ಟು ಅಂಗಡಿಯಲ್ಲಿ ತಿಂಡಿ ತಗೊಳಕ್ಕೆ ಹೋದ. ಅಂದರೆ ಕಾಸು ಕೊಟ್ಟು ತೊಗೊಳ್ಳೋ ರೂಢಿ ಅಲ್ವಾ, ಅದೇ ಕಾಸನ್ನೇ ಕೊಟ್ಟು ತಗೊಳಕ್ಕೆ ಹೋದ. ಮತ್ತೆ ವಾಪಸ್ ಕೊಟ್ಟು ನನಗೆ ಬಂದು ತೋರಿಸ್ತಾ ಇದ್ದಾನೆ. ಈಗ ಗೈಸ್, ನಮ್ಮೂರು ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಸ್ಟಾರ್ಟಿಂಗ್ ಊರು ಎಂಟ್ರೆನ್ಸ್ ಎಲ್ಲ ನೋಡಿ, ಲೇಔಟು ವಿಲ್ಲಾಸ್ ಎಲ್ಲ ಪ್ರಾಪರ್ಟಿ ಇದು ಮಾಡಿದ್ದಾರೆ. ಅಲ್ಲಿಂದ ಸ್ಟ್ರೈಟ್ ಒಂದೇ ರೂಟ್ ಮುಂದೆ ಬಂದರೆ ಸಾಕು, ದೊಡ್ಡಬಾಪುರ ಟೌನ್ಗೆ ಅಟ್ಯಾಚ್ ಆಗುತ್ತೆ. ಈಗ ಮೇನ್ ರೋಡ್ ಮಾಡಿದ್ದಾರೆ, ತುಮಕೂರು ದಾಬಸ್ಪೇಟೆದು ದೇವನಹಳ್ಳಿಗೆಲ್ಲ ಹೈವೇ ಆಗಿದೆ. ಈಗ ನಾವು ಟೌನಲ್ಲಿ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಅಮ್ಮ ಪಾಪ ಅವಾಗಿಂದ 2 ಸಾರಿ ಫೋನ್ ಮಾಡಿದ್ರು ಇನ್ನೂ ಬರಲಿಲ್ವಾ ಅಂತ. ಸೊ ಲೇಟಾಗಿ ಹೋಗುತ್ತೆ, ಒಂದು ಮನೆಗೆ ಹೋದ್ರೆ ಇನ್ನೂ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಅಪರೂಪಕ್ಕೆ ಒಂದು ಸರಿ ಬರ್ತೀವಲ್ಲ, ಬೇಗ ಎಲ್ಲರೂ ಮಾತಾಡ್ಸೋ ಅಷ್ಟರಲ್ಲಿ. ಹಾಗೆ ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು ನಾವು ನಮ್ಮ ಅಕ್ಕ ಮನೆಗೆ ಹೊರಟ್ವಿ. ಅವತ್ತು ಏಕಾದಶಿ ಬೇರೆ ಇತ್ತು, ಹಬ್ಬ. ಆ್ಯಂಡ್ ಇವರು ಎಲ್ಲ ವುಡ್ ವರ್ಕ್ ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಮೆಸ್ಸಿ ಆಗಿತ್ತು. ಸೊ ನಮ್ಮ ಅಕ್ಕ ಮಕ್ಕಳನ್ನ ನೋಡಿಬಿಡ್ಬೇಕು ಹೋದ ತಕ್ಷಣ, ಅವ್ರು ಸಮಾಧಾನ ಆಗೋಲ್ಲ. ನೋಡ್ತಾ ಇರ್ಬೋದು ಹೋದ ತಕ್ಷಣ ಏನು ಚೇಷ್ಟೆ ಮಾಡ್ತಾಯಿದ್ದಾರೆ ಅಂತ. ಹಾಗೆ ಎಲ್ಲರೂ ಮಾತಾಡ್ಸ್ಕೊಂಡು ಬೆಳಗ್ಗೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ನನ್ನ ಮಗ ಕೋಳಿ ಮರಿ ನೋಡಿಬಿಟ್ಟು ಬೇಕು ಅಂತ ಹಠ ಮಾಡಿ ಅವ್ರ ತಾತ ಹತ್ರ ಕೊಡ್ಸ್ಕೊಂಬಂದಿದ್ದಾನೆ. ನಿದ್ದೆ ಮಾಡಿದ್ದ ಇವತ್ತು ನಮ್ಮ ಕಾರ್ ನೋಡಿ ಗೂಡ್ಸ್ ಗಾಡಿ ಆಗೋಗ್ತದೆ. ಮಿಷಿನು, ಸಾಲಿ, ಬ್ಯಾಗ್ಗಳು ಸಾಲದು, ಕೋಳಿ ಬೇರೆ ತೆಗೆಸ್ಕೊಂಬಂದವನೆ ನಮ್ಮ ಅಣ್ಣ. ಸದ್ಯ ಮಲ್ಕೊಂತ ಇದೆಯಾ? ಕೋಳಿಗಳು ನೋಡ್ಕೊಕ್ಕಾಗ ಪಾಪ ಅವನೊಬ್ಬನೇ ಹಿಂದೆ ಹಾಕಿದ್ವಿ. ಆಗುತ್ತೇನಾ? ಆಗಲ್ಲ, ನಿನ್ನ ಡಕ್ಕಲ್ಲಿ ಅಡ್ಡ ಇಟ್ಬಿಟ್ಟು. ಓಕೆ, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗುತ್ತೇನಾ? ಆಗಲ್ಲ, ನಿನ್ನ ಡಕ್ಕಲ್ಲಿ ಅಡ್ಡ ಇಟ್ಬಿಟ್ಟು